ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ಸೋಮವಾರದ ಬ್ಲಾಗ್. ಫುಲ್ಲು ಡೇ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲು ನೋಡಿ. ಐ ಹೋಪ್ ಇಷ್ಟ ಆಗುತ್ತೆ ಬ್ಲಾಗು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾರ್ನಿಂಗೇ ಬಂದು ಟೀ ಮಾಡ್ಕೊತಾ ಇದ್ದೆ. ಇನ್ನೂ ನನ್ನ ಮಗ ಎದ್ದಿರಲಿಲ್ಲ, ಅದಕ್ಕೆ ಹಾಲು ಕಾಯಿಸಿರಲಿಲ್ಲ. ಹಾಗೆಯೇ ಟೀ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆ ಆಚೆ ಕ್ಲೀನ್ ಮಾಡ್ಕೊತಾ ಇದ್ದರು, ನಾನು ಬಂದು ಟೀ ಮಾಡ್ಕೊತಾ ಇದ್ದೆ. ಮಾರ್ನಿಂಗ್ ನಾನು ಒಂದು 7ಗೆ ಎದ್ದೆ. 7ಗೆ ಎದ್ದು ಟೀ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಸೈಡು ಬಿಸಿನೀರು ಇಟ್ಟಿದ್ದೆ. ಹಸ್ಬೆಂಡು ಟೀ ಕಾಫಿ ಕುಡಿಯೋಲ್ಲ, ಬಿಸಿನೀರು ಕುಡಿತಾರೆ. ಅದಕ್ಕೆ ಅವ್ರಿಗೆ ಅಂದ್ಬಿಟ್ಟು ಒಂದು ಸೈಡ್ ಬಿಸಿನೀರು ಇಟ್ಕೊಂಡಿದ್ದೆ, ಇನ್ನೊಂದು ಸೈಡ್ ಟೀಗೆ ಮಾಡ್ತಾಯಿದ್ದೆ. ನಾನು ಟೀ ಯಾವಾಗಲೂ ನಾವು ಶುಂಠಿ ಹಾಕ್ಕೊಂಡು ಟೀ ಮಾಡ್ಕೊಳೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಹಾಕಿದ್ರೆ ಟೀಗೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಟೀ. ಅದಕ್ಕೇ ಶುಂಠಿ ಆ್ಯಡ್ ಮಾಡ್ಕೊತೀವಿ ನಾವು. ನೋಡಿ, ಇಷ್ಟು ಬಿಸಿ ಬಿಸಿ ನೀರು ಕುಡಿತಾರೆ, ನನಗೆ ಹಿಡ್ಕೊಳಕ್ಕೆ ಆಗಲ್ಲ. ಅಷ್ಟು ಬಿಸಿ ಬಿಸಿ ನೀರು ಕೊಡಬೇಕು ಅವ್ರಿಗೆ, ಇಲ್ಲಾಂದರೆ ಸ್ವಲ್ಪ ತಣ್ಣಗಿದ್ರೂ ಕುಡಿಯೋಲ್ಲ ಅವರು. ನೋಡಿ ಎಷ್ಟು ಬಿಸಿ ಬಿಸಿ ಹಂಗೆ ಹಿಡ್ಕೊಂಡು ಹಾಗೆ ಕುಡಿತಾ ಇರ್ತಾರೆ, ಅಷ್ಟು ಬಿಸಿ ನೀರು ಕುಡಿತಾರೆ. ನಾನು ಟೀ ಮಾಡೋಷ್ಟೊತ್ತಿಗೆ ನನ್ನ ಮಗ ಎದ್ದ. ಅವನಿಗೆ ಎದ್ದಿದ ತಕ್ಷಣವೇ ಬ್ರಷ್ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ಬೇಕು ಅವನಿಗೆ. ನಾನು ಬ್ರಷ್ ಮಾಡಿಸಿಲ್ಲ ಇವತ್ತು, ಅವರ ಅಪ್ಪ ಬ್ರಷ್ ಮಾಡಿಸಿದ್ರು. ಏಕೆಂದರೆ ನಾನು ಟೀ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಿಂದ ಬಿಟ್ಟರೆ ಟೀ ಎಲ್ಲ ಉಕ್ಕೋಗುತ್ತೆ ಅಂದ್ಬಿಟ್ಟು ಅವರೇ ಬ್ರಷ್ ಮಾಡಿಸಿದ್ರು. ಅವನು ಮಾರ್ನಿಂಗ್ ಎದ್ದೇಳ್ತಾನೆ, ಅವನಿಗೆ ಒಂದು 10 ಮಿನಿಟ್ಸ್ ಎತ್ಕೊಬಿಡ್ಬೇಕು. ನಾನು ಎತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸಿ ಮಾತಾಡಿಸಿ ಬಿಡಬೇಕು. ನಾನೇ ಆಗಲಿ ಅವ್ರ ಅಪ್ಪನೇ ಆಗಲಿ ಒಂದು 10 ಮಿನಿಟ್ಸ್ ಎತ್ಕೊಂಡು ಮಾತಾಡಿಸ್ಬೇಕು. ಕೆಳಗಡೆನೇ ಬಿಟ್ಬಿಟ್ರೆ ಹತ್ಕೊಂಡಿದ್ದು ಹೋಗ್ತಾನೆ. ಅದಕ್ಕೇ ಒಂದು 10 ಮಿನಿಟ್ಸ್ ಎತ್ಕೊಂಡು ಓಡಾಡಿ ಅವನಿಗೆ ಮಾತಾಡಿಸಿ ಕೆಳಗಡೆ ಬಿಡ್ತೀವಿ. ನನಗೆ ಟೀ ರೆಡಿ ಮಾಡ್ಕೊಂಡಿದ್ದೆ. ಟೀ ರೆಡಿ ಮಾಡಿಕೊಂಡು ಬಿಸಿಲಿಗೆ ಸ್ವಲ್ಪ ಹೊತ್ತು ಕುತ್ಕೊತೀನಿ, ಒಂದು 10 ಮಿನಿಟ್ಸು. ಬಿಸಿಲು ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ ಬಿಸಿಲೇ ಹೊಲ್ಟೋಯ್ತು ಫ್ರೆಂಡ್ಸ್. ಏನು ಮಾಡೋದು, ಬಿಸಿಲು ಕೂಡ ಇಷ್ಟ ಇಲ್ಲ ಅನಿಸುತ್ತೆ ನಾನು ಬಿಸಿಲಲ್ಲಿ ಕುತ್ಕೊಳೋದು. ನೋಡಿ, ಮಾರ್ನಿಂಗೇ ಬಂದು ಗಿಡ ಉಣಕ್ಕೆ ಅಂದ್ಬಿಟ್ಟು ಗುಂಡಿ ತೋಡ್ತಾ ಇದ್ದಾನೆ ನನ್ನ ಮಗ. ಸಾಕು ಬಾರೋ, ಗುಂಡಿ ತೋಡಿದ್ದು ಗಿಡ ಎಲ್ಲ ಉಣಿರೋದು ಸಾಕು ಅಂತ ಕರ್ಕೊಬಂದೆ ಫ್ರೆಂಡ್ಸ್. ನೋಡಿ, ಇದು ಗಿಡ ಇದೆಯಲ್ವಾ, ಇದು ಸ್ಟೋನ್ಗೆ ಒಳ್ಳೆಯದು ಫ್ರೆಂಡ್ಸ್. ದಿನ ಒಂದೊಂದು ಎಲೆ ತಿನ್ನೋದ್ರಿಂದ, ಮಾರ್ನಿಂಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋದು ಕೂಡ ಹೋಗುತ್ತೆ ಫ್ರೆಂಡ್ಸ್. ಈಗ ನಾನು ಕಾಳು ಸಾರು ಮಾಡೋಣ ಅಂದ್ಬಿಟ್ಟು ಕಾಳೆಲ್ಲ ಊರಾಕ್ತಾಯಿದ್ದೆ, ಅಂದರೆ ನೆನಾಕ್ತಾಯಿದ್ದೆ. ನೋಡಿ, ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ವಿಸಿಲ್ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ನೆನ್ಕೊಳುತ್ತೆ ಫ್ರೆಂಡ್ಸ್. ಈಗ ನನ್ನ ಮಗನಿಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಅವನಿಗೆ ಹಾಲು ಕಾಯಿಸಿ, ಅವನಿಗೂ ನಾನು ಹಾಲು ಕುಡಿಸೋಲ್ಲ ಫ್ರೆಂಡ್ಸ್, ನನ್ನ ಹಸ್ಬೆಂಡೇ ಕುಡಿಸ್ತಾರೆ. ನಾನು ಹಾಲು ಕೊಡ್ತೀನಿ, ಅವರೇ ಕುಡಿಸ್ತಾರೆ. ನೋಡಿ, 1 ಲೋಟ ಹಾಲು ಕೊಟ್ಬಿಡ್ತೀನಿ ಮಾರ್ನಿಂಗು. ಹಾಗೆ ಅವನಿಗೆ ಅವರೇ ಹಸ್ಬೆಂಡ್ ಕುಡಿಸ್ತಾರೆ. ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ಬಂದು ನಾನು ರೈಸ್ಗೆ ಇಡ್ತಾಯಿದ್ದೆ. ಮಾರ್ನಿಂಗ್ಗೆ ಟಿಫನ್ ಕೂಡ ರೆಡಿ ಮಾಡಬೇಕಲ್ಲ, ಅದಕ್ಕೇ ರೈಸ್ಗೆ ಇಡ್ತಾಯಿದ್ದೆ. ಅಂದರೆ ಹಸ್ಬೆಂಡು ಕಾಳು ಸಾರು ಆ ಥರ ಮಸಾಲೆ ಸಾರೆಲ್ಲ ತಿನ್ನಲ್ಲ, ಅದಕ್ಕೇ ಅವ್ರಿಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೈಸ್ ಇಟ್ಕೊತಾ ಇದ್ದೆ. ನೋಡಿ, ಈ ಕಡೆ ಒಂದು ಕಡೆ ಡ್ರೈ ಫ್ರೂಟ್ಸ್ ಕೂಡ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ನೆನಿಟ್ಕೊತೀನಿ ನಾನು ತಿನ್ನೋದಕ್ಕೆ ಅಂದ್ಬಿಟ್ಟು. ಇದು ಏನು ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ, ಇದ್ರ ಹೆಸರು ಕೂಡ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಈಗ ನೋಡಿ, ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಬಿಸಿನೀರಲ್ಲಿ 5 ಮಿನಿಟ್ಸು ಊರಿಟ್ಬಿಟ್ಟು ತೊಳ್ಕೊಬೇಕು. ಯಾಕಂದರೆ ಧೂಳು ಡಸ್ಟ್ ಏನಾದರೂ ಇದ್ದರೂ ಹೋಗುತ್ತೆ, ಇಲ್ಲ ಮಣ್ಣು ಆ ಥರದ್ದು ಏನಾದರೂ ಸ್ವಲ್ಪ ಇದ್ರೂ ಕೂಡ ಹೋಗುತ್ತೆ ಅಂದ್ಬಿಟ್ಟು ನಾನು ಬಿಸಿನೀರಲ್ಲಿ ಸ್ವಲ್ಪ ತೊಳ್ಕೊತೀನಿ. ತೊಳೆದ್ಬಿಟ್ಟು ಆಮೇಲೆ ತಣ್ಣೀರು ಹಾಕ್ಬಿಟ್ಟು ನೆನಿಟ್ಬಿಡ್ತೀನಿ. ನೆನಿಟ್ಬಿಟ್ರೆ ನಾನು ಈವ್ನಿಂಗ್ ತಿನ್ಕೊತೀನಿ. ಮಧ್ಯಾಹ್ನ ಮಾರ್ನಿಂಗ್ ತಿನ್ನಲ್ಲ, ಈವ್ನಿಂಗ್ ತಿನ್ಕೊತೀನಿ. ಹಾಗೆಯೇ ನೋಡಿ, ಇವನು ಹಾಲು ಕುಡಿದ್ಬಿಟ್ಟು ಬಂದು ನನ್ನ ಹತ್ರ ಇನ್ನೊಂದು ಗ್ಲಾಸ್ ಕೇಳ್ತಾ ಇದ್ದಾನೆ. ಅದಕ್ಕೆ ಒಂದೇ ಗ್ಲಾಸ್ ಸಾಕೋಗೋ, ಇದೇ ಜಾಸ್ತಿ ಆಯಿತು ನಿನಗೆ ಅಂದ್ಬಿಟ್ಟು ಕಳಿಸ್ತಾ ಇದ್ದೀನಿ. ಹೆಂಗೆ ಜಾಸ್ತಿ ಹಾಲು ಕುಡಿಬಾರ್ದು ಫ್ರೆಂಡ್ಸ್, ಅದು ಜೀರ್ಣ ಆಗಲ್ವ ಮಕ್ಕಳಿಗೆ. ಅದಕ್ಕೇ 1 ಗ್ಲಾಸ್ ಅಷ್ಟೇ ಹಾಲು. ಒಳಗಡೆನೇ ಬಿಸಿಲು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನಾನು ಆಚೆ ಕೂತ್ಕೊಂಡ್ರೆ ಬಿಸಿಲು ಬರಲಿಲ್ಲ, ನಾನು ಇವಾಗ ಒಳಗಡೆ ಕೂತ್ಕೊಂಡ್ರೆ ಬಿಸಿಲು ಬರ್ತಾಯಿದೆ. ಯಾಕೆ ಆಚೆ ಕೂತ್ಕೊತೀಯ ಅಂದ್ಬಿಟ್ಟು ಬಿಸಿಲು ನೋಡ್ದಾ ಹಿಂಗೆ ಕಂಫರ್ಟು ಕೊಡ್ತೈತೆ ಬಿಸಿಲು ನನಗೂ. ಈಗ ತರಕಾರಿ ಕಟ್ ಮಾಡ್ಕೊತಾ ಇದ್ದೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು. ಏನೇನು ತರಕಾರಿ ಅಂದರೆ ಹುಳ್ಳಿಕಾಯಿ,
ಗೋರಿಕಾಯಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಆಮೇಲೆ ಬದನೆಕಾಯಿ ಫ್ರೆಂಡ್ಸ್. ಇಷ್ಟೇ ತರಕಾರಿ, ಬೇರೆ ತರಕಾರಿ ಏನೂ ಆ್ಯಡ್ ಮಾಡಿಲ್ಲ. ಯಾಕೆ ಅಂದರೆ ಅಂಗಡಿಯಲ್ಲಿ ಇದ್ದಿದ್ದು ಅಷ್ಟೇ ತರಕಾರಿ, ಅದಕ್ಕೇ ಅಷ್ಟೇ ತರಕಾರಿ ಹಾಕಿ ಮಾಡ್ಕೊಂಡಿದ್ದೆ. ನಾವು ಅವಾಗವಾಗ ಫ್ರೆಶ್ ತರಕಾರಿ ಹಾಗೆ ತೊಗೊಂಡು ಮಾಡ್ಕೊತೀವಿ, ಮನೇಲೇನು ಸ್ಟಾಕ್ ಅಷ್ಟಾಗಿ ಇಟ್ಕೊಳಲ್ಲ. ಗೋರಿಕಾಯಿ ಮಾತ್ರ ಯಾರೂ ಅಂಗಡಿಯಲ್ಲಿ ತೊಗೊಳಲ್ಲ ಅಂದ್ಬಿಟ್ಟು ಮನೇಲಿ ಇಟ್ಕೊತೀವಿ. ಹಸ್ಬೆಂಡು ಏನೋ ಕೇಳಕ್ಕೆ ಬಂದರು, ಏನು ಅಂತ ಕೇಳಿದೆ, ಕ್ಯಾಮ್ರಾ ಆನ್ ಮಾಡಿ ಹಾಗೆ ಓಡೋಗ್ಬಿಟ್ರು. ನೋಡಿ, ಕ್ಯಾಮ್ರಾ ಆನ್ ಮಾಡಿದ್ರೆ ಹಂಗೆ ಓಡೋಗ್ಬಿಡ್ತಾರೆ ಫ್ರೆಂಡ್ಸ್. ಏನು ಮಾಡೋದು, ವಿಡಿಯೋ ಮಾಡು, ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನು ಕ್ಯಾಮ್ರಾ ಮಾಡಿದ್ರೆ ಅವರೇ ಆನ್ ಬರಲ್ಲ ಅಂತಾರೆ ಕ್ಯಾಮ್ರಾ ಮುಂದೆ. ನೋಡಿ, ಈ ಥರ ಹಸ್ಬೆಂಡು, ಏನು ಮಾಡೋದು. ಹಾಗೆ ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಬಿಸಿನೀರು ಹಾಕಿ ನೆನಿಟ್ಕೊಂಡಿದ್ನಲ್ವ, ಅದು ನೀರೆಲ್ಲ ಬಗ್ಸ್ಬಿಟ್ಟು ಇದಕ್ಕೆ ಬೇಳೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್. ಬೇಳೆ ಹಾಕ್ಕೊಂಡು ತೊಳ್ಕೊಂಡು ತರಕಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ತರಕಾರಿ ಎಲ್ಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ಉಪ್ಪಾಕಿ, ಅದ್ರಿಗೆ ತಕ್ಕನಂಗೆ ಉಪ್ಪಾಕಿ ಅದನ್ನು ಒಂದು 3-4 ವಿಸಿಲ್ ಕೂಗಿಸ್ಕೊಂಡೆ ಫ್ರೆಂಡ್ಸ್. ಯಾಕಂದರೆ ಬೇಳೆ ನುಣ್ಣಗಾಗುತ್ತೆ, ಕಾಳುಗಳು ಬೇಯ್ಕೊತವೆ, ಅದಕ್ಕೋಸ್ಕರನೇ ಒಂದು 3-4 ವಿಸಿಲ್ ಕೂಗಿಸ್ಕೊತೀನಿ. ಇದಕ್ಕೆ ನಾನು ಅರಿಶಿನ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಓನ್ಲಿ ನೀರು ಮತ್ತು ಉಪ್ಪು ಕೂಡ ಆ್ಯಡ್ ಮಾಡಿ ವಿಸಿಲ್ ಕೂಗಿಸ್ಕೊತೀನಿ ಅಷ್ಟೇ. ಯಾಕಂದರೆ ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್, ಅದಕ್ಕೆ ಅರಿಶಿನ ಕೊಂಬು ಹಾಕಿರ್ತೀವಲ್ಲ, ಅರಿಶಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅರಿಶಿನದ ಸ್ಮೆಲ್ಲು ಜಾಸ್ತಿ ಹೊಡಿತಾ ಇರ್ತೈತೆ. ಅದಕ್ಕೇ ನಾನು ಇದಕ್ಕೆ ಅರಿಶಿನ ಆ್ಯಡ್ ಮಾಡಿಲ್ಲ. ಉಪ್ಪು ಹಾಕ್ಕೊಂಡು ವಿಸಿಲ್ ಕೂಗಿಸ್ಕೊಳೋದು ಅಷ್ಟೇ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಮತ್ತು ಒಗ್ಗರಣೆಗೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಸಾಲೆ ರುಬ್ಕೊಳಕ್ಕೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಟಮಾಟ ನೋಡಿದ್ರೆ ನನ್ನ ಮಗ ಬಿಡೋದೇ ಇಲ್ಲ, ಟಮಾಟ ಕಟ್ ಮಾಡಿರೋದೆಲ್ಲ ತಿಂತಾಯಿರ್ತಾನೆ ಫ್ರೆಂಡ್ಸ್. ನೋಡಿ, ಅಂದರೆ ಸಣ್ಣದಾಗಿ ಕಟ್ ಮಾಡಿರೋದು ಇಡ್ತೀನಿ, ತಿನ್ಕೊಂಡು ಹೋಗ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಬಂದು ತಿಂದು ನಾನು ಒಂದು ಕಟ್ ಮಾಡಿರ್ತೀನಿ. ನಾನು ಟೊಮೆಟೊ ಯೂಸ್ ಮಾಡೋಷ್ಟೊತ್ತಿಗೆ ಅಲ್ಲಿ ಎಷ್ಟಿರುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಖಾಲಿ ಮಾಡಾಕ್ತಾನೆ. ಒಂದು ಸೈಡು ನೋಡಿ, ನಾನು ಈ ಕಡೆ ಮಸಾಲೆ ರುಬ್ಕೊಳಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೆ, ಅಂದರೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಈ ಸೈಡು ನೋಡಿ, ಟೊಮೆಟೊ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ. ಒಂದು ಕಟ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್, ಅದರಲ್ಲಿ ಎಲ್ಲ ಅರ್ಧ ಇದೆ ನೋಡಿ, ನೀವೇ ನೋಡ್ಬೋದು. ಅದಕ್ಕೆ ಅಂದ್ಬಿಟ್ಟು ಮತ್ತೆ ಒಂದು ಆ್ಯಡ್ ಮಾಡಿಕೊಂಡೆ. ನೋಡಿ, ಒಂದು 4-5 ಪೀಸ್ ಇದೆ ಅಷ್ಟೇ. ಅದಕ್ಕೆ ಅಂದ್ಬಿಟ್ಟು ಚಿಕ್ಕದೊಂದು ಮತ್ತೆ ಒಂದು ಕಟ್ ಮಾಡಿಕೊಂಡೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಈಗ ಮಸಾಲೆಗೆ, ಅಂದರೆ ಚಿಕನ್ಗೆ ಯಾವ ಥರ ಮಸಾಲೆ ರೆಡಿ ಮಾಡ್ಕೊತೀವೋ ಆ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಳು ಸಾರಿಗೆ ಈ ಥರ ಮಾಡಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್, ಕಾಳು ಸಾರು. ಅದಕ್ಕೆ ನಾನು ಆ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಸೈಡು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇನ್ನೊಂದು ಸೈಡು ರೈಸು ಮತ್ತು ಕರಿಬೇವು ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯಾಕಂದರೆ ಸಾಂಬಾರು ತಿನ್ನಲ್ಲ ಅಂತ ಹೇಳಿದ್ನಲ್ವ ಹಸ್ಬೆಂಡು, ಅದಕ್ಕೇ ಕರಿಬೇವು ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೆ. ನಾನು ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ 2 ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ. ಒಂದೇ ತಾನೇ ಚಿತ್ರಾನ್ನಕ್ಕೆ ಅದಕ್ಕೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ಇವಾಗ ನೋಡಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಮತ್ತೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಸುಮ್ಮನೆ ಒಂದು 4 ಹಾಕ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಆಗ್ತಾಯಿಲ್ಲ. ಯಾಕಂದರೆ ಮಗುಗೂ ಮತ್ತು ಹಸ್ಬೆಂಡ್ಗೆ ಅಷ್ಟೇ ರೈಸ್ ಕಲಿಸ್ತಾ ಇರೋದು. ಅವರಿಬ್ರಿಗೇ ಚಿತ್ರಾನ್ನ ಅಂದರೆ ಗೊಜ್ಜು ಮಾಡ್ತಾಯಿದ್ದೆ. ಏನು ಗೊಜ್ಜು? ಕರಿಬೇವು ಸೊಪ್ಪಿನ ಗೊಜ್ಜು ಮಾಡ್ತಾಯಿದ್ದೆ. ಕರಿಬೇವು ಸೊಪ್ಪಿಂದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಆಲ್ರೆಡಿ, ಅದನ್ನು ಒಗ್ಗರಣೆ ಹಾಕ್ಕೊಡ್ತೀನಿ ಅಷ್ಟೇ. ನಿಮಗೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ನಾನೇನು ಕಮೆಂಟ್ಲೆ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಮಾಡ್ಕೊಳೋದು ಏನು ಅಂತ ಅಂದ್ಬಿಟ್ಟು ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ನಾನು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಜಸ್ಟು ಒಂದು ಆನಿಯನ್ ಬೇಕಾಗಿಲ್ಲ, ಟೊಮೆಟೊ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಜಸ್ಟು ಕಡಲೆಬೀಜ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಬೇಕಾದರೂ ಹಾಕ್ಕೋಬೋದು ಅಷ್ಟೇ. ಹಸಿಮೆಣ್ಸಿನ್ಕಾಯಿ, ಆಯಿಲಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಇದಕ್ಕೆ. ನೋಡಿ, ಇವಾಗ ಗೊಜ್ಜು ರೆಡಿ ಆಗೋಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ರೈಸ್ ಕಲಾಕ್ಕೊತಾ ಇದ್ದೀನಿ. ರೈಸು ಸ್ವಲ್ಪ ಬಿಸಿ ಬಿಸಿ ಇರೋದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಲಾಕೋದಕ್ಕಾಗಲ್ಲ, ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ತಟ್ಟೆಯಲ್ಲಿ ಹಾರಾಕ್ಬಿಟ್ಟು ಅದನ್ನು ಇವಾಗ ಕಲಾಕ್ಕೊತಾ ಇದ್ದೀನಿ. ನೋಡಿ, ಕಲಾಕ್ಕೊತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತೈತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಬೇಕು ಅಂದರೆ ರೆಸಿಪಿ ಅಂದರೆ ಪೌಡರ್ ಯಾವ ಥರ ಮಾಡ್ಕೊಳೋದು ಏನು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇ ಕಮೆಂಟು ಮಾಡಿ ಯಾವ ಥರ ಇದೆ ವಿಡಿಯೋ ಅಂತ ಅಂದ್ಬಿಟ್ಟು. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ಇಂಪ್ರೂವ್ ಕೂಡ ಮಾಡ್ಕೊತೀನಿ ಫ್ರೆಂಡ್ಸ್, ಓಕೆನಾ. ಈಗ ನೋಡಿ, ನಾನು ಅದು ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟನಲ್ವ, ಇವರು ತಿಂತಾಯಿದ್ದಾರೆ, ಅಪ್ಪ ಮಗ ಇಬ್ಬರು ತಿಂತಾಯಿದ್ದಾರೆ ಫ್ರೆಂಡ್ಸ್. ನಾನು ತಿನ್ಸಲ್ಲ, ನಾನು ಯಾಕಂದರೆ ನಮ್ಮ ಅತ್ತೆ ಕಾಫಿ ಮಾಡಿ ರೆಡಿ ಮಾಡಿ ಕೊಟ್ಟಿದ್ರು ಫ್ರೆಂಡ್ಸ್. ಕಾಫಿ ಕುಡಿತಾಯಿದ್ದೀನಿ ನಾನು ಆರಾಮಾಗಿ. ಅವರು ಏನೋ ಆಚೆ ಕೆಲಸ ಮಾಡ್ತಾಯಿದ್ರು, ಅದಕ್ಕೇ ಕಾಫಿ ಮಾಡ್ತೀನಿ ಅಂತಂದರು. ಸರಿ ನನಗೂ ಮಾಡಿ ಅಂದ್ಬಿಟ್ಟು ನಾನು ಕೂಡ ಮಾಡ್ಕೊಂಡಿದ್ದೆ. ಅಂಗಡಿಯಲ್ಲಿ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಸುಮ್ಮನೆ. ಅಂದರೆ ಅವ್ರು ಊಟ ಮಾಡ್ತಾಯಿದ್ರಲ್ಲ, ಅದಕ್ಕೇ ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂತ್ಕೊಂಡಿದ್ದೆ ನಾನು, ಒಂದು 10 ಮಿನಿಟ್ಸು. ಹಾಗೆ ಅವನ ಜೊತೆ ಹರಟೆ ಹೊಡಿತಾ ಇದ್ದೆ ನಾನು. ನೋಡಿ, ಹರಟೆ ಹೊಡಿತಾ ಇದ್ದೆ ಅವನ ಜೊತೆ. ಸೊ ಅವನ ಜೊತೆ ಇರೋದೇ ಒಂದು ಖುಷಿ ಫ್ರೆಂಡ್ಸ್. ಏನೋ ಅವನ ಜೊತೆ ಮಾತಾಡಿಕೊಂಡು ಖುಷಿಯಾಗಿರುತ್ತೆ, ಮಕ್ಕಳಿರೋ ಮನೆ ಅಲ್ವಾ. ನೋಡಿ, ಇಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿ ಇವನ ಜೊತೆ ಆಟ ಆಡಿಬಿಟ್ಟು ಹೋದ್ನಲ್ವ, ನಾನು ಅಲ್ಲಿ ಫೋನು ಇಟ್ಬಿಟ್ಟು ಹೋದೆ. ಆಮೇಲೆ ಅವನೇ ಕ್ಯಾಮ್ರಾ ಆನ್ ಮಾಡಿ ಅವನೇ ಮಾತಾಡ್ತಾ ಇದ್ದಾನೆ. ಯಾವ ಥರ ಅದಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಆ್ಯಡ್ ಮಾಡಿದೆ ಫ್ರೆಂಡ್ಸ್. ನಾನು ಅಲ್ಲಿಂದ ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ರೆಡಿ ಮಾಡ್ತಾಯಿದ್ರು. ಅಂದರೆ ಮಸಾಲೆ ಎಲ್ಲ ರುಬ್ಬಿ ಇಟ್ಬಿಟ್ಟಿದ್ದೆ, ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಇಕ್ತಾಯಿದ್ರು. ನಾನು ಅಂಗಡಿಯಲ್ಲಿದ್ನಲ್ವ, ಅದಕ್ಕೇ ಅತ್ತೆ ಇಲ್ಲಿ ಮಾಡ್ತಾಯಿದ್ರು. ಹಾಗೆ ನಾನು ಬಂದು ಮತ್ತು ಕಂಟಿನ್ಯೂ ಮಾಡ್ಕೊತಾ ಇದ್ದೆ, ಎಲ್ಲ ಕೆಲಸ ಮಾಡ್ಕೊಳೋದು. ಅವರು ಹೆಲ್ಪ್ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್. ನಾನು ಅರ್ಧ ಮಾಡಿದ್ರೆ ಅವರು ಅರ್ಧ ಮಾಡ್ತಾರೆ, ಅದರಲ್ಲೇನಿಲ್ಲ. ಸೊ ನಾನೇನಾದರೂ ಮಾಡಿಲ್ಲ ಅಂದರೆ ಅವ್ರು ಮಾಡ್ತಾಯಿರ್ತಾರೆ, ಅವ್ರೇನಾದರೂ ಕೆಲಸ ಮಾಡಿಲ್ಲ ಅಂದರೆ ನಾನು ಮಾಡ್ಕೊತಾ ಇರ್ತೀನಿ. ಸೊ ನಮ್ಮ ಅತ್ತೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬೇರೆಯವ್ರ ಅತ್ತೆ ಹೆಂಗೋ ಗೊತ್ತಿಲ್ಲ ನನಗೆ. ಸೊ ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ, ಅಂದರೆ ನನಗೆ ಕಂಫರ್ಟಾಗಿರುತ್ತೆ ಫ್ರೆಂಡ್ಸ್. ಏನೇ ಆದ್ರೂ ಕೆಲವ್ರಿಗೆ ಅತ್ತೆ ಹತ್ರ ಮಾತಾಡೋದಕ್ಕೆ ಏನೋ ಕಂಫರ್ಟೇ ಇರಲ್ಲ ಅಂತ ಇರ್ತಾರೆ, ಏನೋ ಒಂಥರ ಮಾತಾಡ್ತಾ ಇರ್ತಾರೆ. ನೀವಿಲ್ಲಿ ನಾನು ನೋಡ್ಬೋದು ನಮ್ಮ ಅತ್ತೆನ ನಾನು ಯಾವ ಥರ ಮಾತಾಡಿಕೊಂಡು ಆರಾಮಾಗಿದ್ದೀವಿ ಅಂತ. ನನಗೆ ತುಂಬಾ ಕಂಫರ್ಟ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ. ಹಾಗೆಯೇ ಇವರು ಜಾತ್ರೆ ಬಗ್ಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ರು. ಅದನ್ನೇ ನಾನು ಕೇಳ್ತಾ ಇದ್ದೆ. ಏಕೆಂದರೆ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತಾಯಿರ್ತಾರೆ, ಅದಕ್ಕೇ ಕೇಳ್ಕೊತಾ ಇದ್ದೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಅಗ್ನಿಕುಂಡ ಹಾಕೋದು ಅಂತ ರೆಡಿ ಮಾಡ್ಕೊತಾ ಇದ್ರು ಫ್ರೆಂಡ್ಸ್, ಜಾತ್ರೆಗೆ ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾಯಿದ್ರು ನಮ್ಮತ್ತೆ, ನಿಮ್ಮ ಮಾವ ಅವ್ರು ಇದ್ದಾಗೆ ಆಗ್ತಾಯಿದ್ದಿದ್ದು ಅಷ್ಟೇ, ಅವ್ರು ರೆಡಿ ಮಾಡಿದ್ದು. ಇವಾಗೆಲ್ಲ ಬಿಟ್ಬಿಟ್ಟಿದ್ರು, ಇವಾಗ ಮತ್ತೆ ಸ್ಟಾರ್ಟ್ ಮಾಡೋರೆ, ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನೋಡುವ ಯಾವ ಥರ ಇರುತ್ತೆ ಏನು ಅಂದ್ಬಿಟ್ಟು. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಒಗ್ಗರಣೆ ಹಾಕಿದ್ರಲ್ವ, ಸೊ ಅದಕ್ಕೆ ಮಸಾಲೆ ನಾನೇ ಆ್ಯಡ್ ಮಾಡ್ತಾಯಿದ್ದೀನಿ. ಏನೇ ಅಂದರೂ ಮಸಾಲೆ ರುಬ್ಬಿದ್ದು ನಾನೇ ಅಲ್ವಾ, ಅದಕ್ಕೆ ಮಸಾಲೆ ನಾನೇ ಆ್ಯಡ್ ಮಾಡಬೇಕು ಫ್ರೆಂಡ್ಸ್, ಏನಂತೀರಾ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೆ. ಒಂದು ಸೈಡು ಮುದ್ದೆ ಕೂಡ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕಂದರೆ ಮಾರ್ನಿಂಗು ಮುದ್ದೆ ಮಾಡ್ಕೊಂಬಿಡ್ತೀವಿ. ಅತ್ತೆಗೆ ಶುಗರ್ ಇದೆ ಅಲ್ವಾ, ರೈಸ್ ಎಲ್ಲ ತಿನ್ನಲ್ಲ, ಅದಕ್ಕೆ ನಾವು ಮುದ್ದೆ ಮಾಡ್ಕೊಂಬಿಡ್ತೀವಿ ಫ್ರೆಂಡ್ಸ್. ನನಗೆ ನಮ್ಮ ಅತ್ತೆ ಮಾತ್ರ ಮುದ್ದೆ ಮಾಡೋದು, ನನ್ನ ಹಸ್ಬೆಂಡು ನನ್ನ ಮಗ ಎಲ್ಲ ಮುದ್ದೆ ತಿನ್ನಲ್ಲ ಫ್ರೆಂಡ್ಸ್. ನಾವು ಇಬ್ಬರು ಮಾತ್ರ ಮುದ್ದೆ ತಿನ್ನೋದು. ನಮಗೆ ಅಂದ್ಬಿಟ್ಟೆ ಮುದ್ದೆ ಮಾಡ್ಕೊಳೋದು. ಹಾಗೆಯೇ ನೇರಳೆ ಹಣ್ಣು ಇತ್ತು, ನೇರಳೆ ಹಣ್ಣು ಅದಕ್ಕೆ ಉಪ್ಪು ಖಾರ ಹಾಕಿ ನೆನೆಸಿಟ್ಟಿದ್ರು ನಮ್ಮ ಅತ್ತೆ. ಅದನ್ನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ಏನಿದ್ರು ಟೇಸ್ಟ್ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್. ಏನಂತೀರಾ, ಏನಿದ್ರು ತಿಂತಾ ಇರಬೇಕು ಅಷ್ಟೇ. ನಾನು ಆಲ್ರೆಡಿ ಸಣ್ಣ ಇದ್ದೀನಿ ಅಂತ ನನ್ನ ಎಲ್ಲರೂ ಆಡ್ಕೊತಾರೆ ಫ್ರೆಂಡ್ಸ್, ಏನು ತಿಂತೀಯ ಇಲ್ಲೋ ಅಂತ. ಬಟ್ ನಾನು ತಿಂತಾನೇ ಇರ್ತೀನಿ, ದಪ್ಪ ಆಗಲ್ಲ. ಏನು ಮಾಡೋದು ಹೇಳಿ ಫ್ರೆಂಡ್ಸ್, ದಪ್ಪ ಆಗೋದಕ್ಕೆ ನಾನು ಹೇಳಿ. ಅದಕ್ಕೆ ಡ್ರೈ ಫ್ರೂಟ್ಸು ಅಂತೆ ಅದಂತೆ ಇದಂತೆ ಎಲ್ಲ ತಿಂತಾಯಿದ್ದೀನಿ ಫ್ರೆಂಡ್ಸ್, ಫಸ್ಟ್ ದಪ್ಪ ಆಗಬೇಕು ನಾನು ಅಂತ. ಯಾಕಂದರೆ ಅವ್ರ ಹತ್ರ ಬೈಸ್ಕೊಳಕ್ಕಾಗ್ತಾಯಿಲ್ಲ, ಏನು ಹಿಂಗಿದೆಯಾ ಅಂದ್ಬಿಟ್ಟು. ಅದಕ್ಕೆ ಬೇಗ ದಪ್ಪ ಆಗಿಬಿಡ್ಬೇಕು ಅಂತ, ಹೆಂಗೆ ದಪ್ಪ ಆಗೋದು ಅಂತ ನೋಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಆದರೆ ಯಾವುದು ವೀಡಿಯೋ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಡ್ರೈ ಫ್ರೂಟ್ಸು ಅಂತೆ ಅದಂತೆ ಇದಂತೆ. ರಾಗಿ ಮುದ್ದೆ, ಹೆಲ್ತಿ ಫುಡ್ ತಿಂದ್ರೇ ದಪ್ಪ ಆಗೋದು, ಹಾಗೆ ಹೆಲ್ತಿಯಾಗಿರೋದು ಅಲ್ವಾ ಫ್ರೆಂಡ್ಸ್, ಏನಂತೀರಾ. ಈಗ ಮುದ್ದೆನೂ ರೆಡಿ ಆಯಿತು ನೋಡಿ. ಮುದ್ದೆ ತೋಳಿಸ್ತಾ ಇದ್ದೀನಿ. ಮುದ್ದೆ ತೋಳಿಸ್ಬೇಕು ಅಂದರೆ ಕೈ ಸುಡ್ತಾ ಇರುತ್ತೆ ಫ್ರೆಂಡ್ಸ್. ಹೆಂಗೆ ಹೇಳಿ, ಬಗ ಅಂತ ಸುಡ್ತಾ ಇರುತ್ತೆ. ಆದರೂ ಮುದ್ದೆ ತೋಳಿಸ್ಬೇಕು. ಹೆಂಗೆ
ಮುದ್ದೆ ತೋಳಿಸ್ತಾ ಇರಬೇಕು, ತಿಂತಾ ಇರಬೇಕು. ಏನಂತೀರ? ನೀವು ಯಾರ್ಯಾರಿಗೆ ಮುದ್ದೆ ಇಷ್ಟ ಹೇಳಿ. ಮುದ್ದೆ ಆಮೇಲೆ ನಾಟಿ ಕೋಳಿ ಸಾಂಬಾರು ಅಂದರೆ ನನಗೆ ಫೇವ್ರೆಟ್ ಅಂದರೆ ಬಿರಿಯಾನಿ ಫ್ರೆಂಡ್ಸ್. ಮುದ್ದೆ ನಾಟಿ ಕೋಳಿ ಸಾರು ಅಂದರೆ ಇಷ್ಟನೇ, ತಿಂತೀನಿ. ಬಟ್ ಫೇವ್ರೆಟ್ ಅಂದರೆ ಬಿರಿಯಾನಿ ಫ್ರೆಂಡ್ಸ್. ನೋಡುವ, ಬಿರಿಯಾನಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಜಾತ್ರೆಗೆ. ನೋಡಬೇಕು, ಮಾಡಿದ್ರು ಏನು ತಪ್ಪಲೆನ ಖಾಲಿ ಮಾಡ್ತೀನ ಫ್ರೆಂಡ್ಸ್? ಇಲ್ಲ, ಚಾನ್ಸೇ ಇಲ್ಲ. ತಿಂದರೆ ಒಂದು ಲೈಟಾಗಿ ಒಂದು ಸ್ಪೂನ್ ತಿನ್ಬೋದಷ್ಟೇ. ನೋಡುವ ಹೆಂಗೆ ಮಾಡ್ತಾರೆ ಏನು ಅಂತ. ಸೊ ನನ್ನ ಹಸ್ಬೆಂಡು ಕೂಡ ನೇರಳೆ ಹಣ್ಣು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಟೇಸ್ಟಿ ನೇರಳೆ ಹಣ್ಣು ನಾನು ಬಂದಿದ್ದಾರೆ ತಿನ್ನೋದಕ್ಕೆ ಅಂದ್ಬಿಟ್ಟು. ನಮ್ಮತ್ತೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ನೆನಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಿಮ್ಗೆ ವೀಡಿಯೋಗೆ ಮಾತ್ರ 2 ತಿಂದಿದ್ದೀನಿ, ಆಮೇಲೆ ಇಲ್ಲೇ ಇರಲಿಲ್ಲ ಫ್ರೆಂಡ್ಸ್, ಖಾಲಿನೇ ಆಗೋಗ್ಬಿಟ್ಟಿತ್ತು. ನನ್ನ ಮಗನೂ ತಿಂತಾನೆ ಚೆನ್ನಾಗಿ ನೇರಳೆ ಹಣ್ಣು. ಅವ್ನು ಬೀಜ ಸಮೇತ ಆಗಿಬಿಡ್ತಾನೆ ಫ್ರೆಂಡ್ಸ್. ನನಗೆ ಭಯನೇ ಆಗಿಬಿಡುತ್ತೆ, ಯಾಕಂದರೆ ಮರ ಬೆಳೆದ್ಬಿಡುತ್ತೇನೋ ಅಂತ. ಅದಕ್ಕೆ ನಾನು ಕೊಡೋಲ್ಲ. ನಾನು ಮಾತ್ರ ಅದನ್ನು ಸಿಪ್ಪೆ ಥರ ತೆಗೆದುಬಿಟ್ಟು ಕೊಡ್ತೀನಿ ಅವನಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು. ನೋಡಿ, ಮುದ್ದೆ ರೆಡಿ ಆಯಿತು. ಆಟ್ ಬಾಕ್ಸಲ್ಲಿ ಇಕ್ತಾಯಿದ್ದೀನಿ. ಯಾಕೆ ಗೊತ್ತಾ? ಮನೆಯೆಲ್ಲ ಇನ್ನೂ ಕಸ ಗುಡಿಸ್ಬೇಕು ಫ್ರೆಂಡ್ಸ್. ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ನನ್ನ ಮಗ ಎಲ್ಲ ಅಲ್ಲಲ್ಲಿ ಹಾಕಿರೋದೆಲ್ಲ ಅಲ್ಲಲ್ಲೇ ಇದ್ಬಿಟ್ಟಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬೇಕು. ಯಾಕಂದರೆ ನಮ್ಮ ಅತ್ತೆ ಸ್ನಾನ ಮಾಡಿಕೊಂಡು ದೀಪ ಹಚ್ತೀನಿ ಅಂತ ಹೇಳಿದ್ರು. ಅದಕ್ಕೇ ಅವರು ಹೊಸೂರ್ಗೆ ಹೋಗಬೇಕಾಗಿತ್ತು. ಯಾಕಂದರೆ ಜಾತ್ರೆಗೆ ಹೂವು ಮತ್ತು ಸ್ಯಾರಿ, ದೇವ್ರಿಗೆ ಮಡ್ಲು ಕೊಡೋದಕ್ಕೆ ಸ್ಯಾರಿ, ಏನೇನೋ ಐಟಮ್ ಎಲ್ಲ ತೊಗೊಬರ್ಬೇಕು. ಹೊಸೂರ್ಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೇ ಹಾಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕಸ ಗುಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಮುದ್ದೆನ ಆಟ್ ಬಾಕ್ಸಲ್ಲಿ ಇಡ್ತಾಯಿದ್ದೆ. ಇಲ್ಲಾಂದರೆ ತಟ್ಟೆಲ್ಲೇ ಇಟ್ಬಿಟ್ಟು ಹಾಗೇ ಬಿಸಿ ಮುದ್ದೆ ತಿನ್ಬಿಡ್ತಾಯಿದ್ದೆ ನಾನು. ಸರಿಯಾಗಿ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಸೊ ನೀವು ನೋಡ್ತಾ ಇದ್ದೀರಲ್ಲ, ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ನೀವು ನೋಡ್ಬೋದು, ಬಟ್ ವಿಡಿಯೋ ಹಾಕ್ತೀನೋ ಇಲ್ಲೋ ಗೊತ್ತಿಲ್ಲ. ನೀವು ನೋಡ್ಬೋದು ಯಾವ ರೇಂಜಿಗೆ ಇಕ್ಕಿರ್ತಾನೆ ಮತ್ತೆ ನನ್ನ ಮಗ ಅಂತಂದ್ಬಿಟ್ಟು. ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಹಾಗೆಯೇ ಇವಾಗ ಮುದ್ದೆನ ಸಾಂಬಾರು ತಿನ್ನುವ, ಏಕೆಂದರೆ ಎನರ್ಜಿ ಬೇಕಲ್ವ ಫ್ರೆಂಡ್ಸ್ ಮತ್ತೆ ಕೆಲಸ ಮಾಡೋದಕ್ಕೆ ಅಂದ್ಬಿಟ್ಟು. ಅದಕ್ಕೇ ರಾಗಿ ಬಾಲ್ ತಿಂದರೆ ಎನರ್ಜಿ ಫುಲ್ಲಾಗಿರುತ್ತೆ ಅಂದ್ಬಿಟ್ಟು ರಾಗಿ ಬಾಲು ಮತ್ತು ಕಾಳು ಸಾರು ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಊಟ ಮಾಡಿ ಮತ್ತೆ ಸಿಗುವ, ಯಾಕಂದರೆ ಊಟ ಮಾಡೋದೆಲ್ಲ ವೀಡಿಯೋ ಮಾಡಬಾರ್ದು ಫ್ರೆಂಡ್ಸ್, ಡಿಸ್ಟೇ ಆಗಿಬಿಡುತ್ತೆ. ಅದಕ್ಕೇ ಊಟ ಮಾಡೋದೆಲ್ಲ ನಾನು ವೀಡಿಯೋ ಮಾಡಲ್ಲ ಫ್ರೆಂಡ್ಸ್. ಓನ್ಲಿ ತಟ್ಟೆಗೆ ಇಟ್ಟೊಂದು ಮಾತ್ರ ವೀಡಿಯೋ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಬಂದೆ. ಹಾಗೆಯೇ ಕಾಂಪೌಂಡಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ನೋಡಿ, ಇದು ಎಲ್ಲ ಕಡ್ಡಿಗಳೆಲ್ಲ ಅಲ್ಲಲ್ಲೇ ಬಿದ್ದೋಗ್ಬಿಟ್ಟಿದ್ವು. ಇದನ್ನು ಒಂದು ಹುಡುಗ ನನಗೆ ನೀರು ಕಾಯಿಸೋದಕ್ಕೆ ಬೇಕು, ಎತ್ಕೊಂಡು ಹೋಗ್ತೀನಿ ಅಂದ ಫ್ರೆಂಡ್ಸ್. ಅದಕ್ಕೇ ಎತ್ಕೊಂಡು ಹೋಗಪ್ಪ ಧಾರಾಳವಾಗಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ದಕ್ಕೆ ಕಾರೇ ತೊಗೊಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಏನೋ ಗಾಡಿಯೆಲ್ಲ ಎತ್ಕೊಬರ್ತಾರೆ ಅಂದ್ಕೊಂಡ್ರೆ ಕಾರ್ ತೊಗೊಬಂದ್ಬಿಟ್ಟಿದ್ದಾರೆ. ನನಗೆ ನಗು ಬಂದುಬಿಡ್ತು ಫ್ರೆಂಡ್ಸ್, ಯಾಕಂದರೆ ಕಡ್ಡಿ ಹಾಕ್ಕೊಂಡು ಹೋಗೋದಕ್ಕೂ ಕಾರ್ ತೊಗೊಬರ್ತಾರ ಅಂತ. ನೋಡಿ, ಕಾರಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಕಾರಲ್ಲಿ ಹಾಕ್ಕೊಂಡು ಹೋದ್ಮೇಲೆ ಅದು ಸ್ವಲ್ಪ ಎಲ್ಲ ಮಣ್ಣೆಲ್ಲ ಹಂಗಂಗೆ ಇತ್ತು ಫ್ರೆಂಡ್ಸ್. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಕಾಂಪೌಂಡಲ್ಲಿ ಇಲ್ಲೆಲ್ಲ ಪಾಟ್ಗಳು ಇಕ್ಕಿದ್ದಾರಲ್ವ, ಅಲ್ಲೆಲ್ಲನೂ ಸ್ವಲ್ಪ ಮಣ್ಣೆಲ್ಲ ಹಾಗೇ ಇತ್ತು. ಅದನ್ನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಕ್ಲೀನ್ ಮಾಡಿಕೊಂಡು ಹಾಗೆಯೇ ಹೊಸೂರ್ಗೆ ಹೋಗ್ತಾಯಿದ್ರು ಹಸ್ಬೆಂಡು ಮತ್ತು ನಮ್ಮತ್ತೆ. ನನ್ನ ಮಗ ಅಳ್ತಾ ಇದ್ದ ನಾನು ಹೋಗಬೇಕು ಅಂತ. ಸೊ ಗಾಡಿಯಲ್ಲಿ ಸುತ್ತಾಡೋದು ಅಂದರೆ ಫುಲ್ ಫೇಮಸ್ಸಾಗಿ ಮುಂದೆ ನಿಂತಿರ್ತಾನೆ, ನಾನು ಗಾಡಿಯಲ್ಲಿ ಹೋಗಬೇಕು ಅಂತ. ಸೊ ಅವನ್ನ ಮಲಸಿ ಸ್ವಲ್ಪ ಹೊತ್ತು ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಈವ್ನಿಂಗ್ 6 ಆಗೋಗಿತ್ತು ಫ್ರೆಂಡ್ಸ್. ಹಾಗೆ 6 ಆದಮೇಲೆ ಟೀ ಇಟ್ಕೊಂಡಿದ್ದೆ. ಟೀ ಇಟ್ಕೊಂಡು ನನ್ನ ಮಗನಿಗೆ ಕಾರ್ ಮೇಲೆ ಕುಣಿಸಿದ್ರೆ ಅವನು ಎತ್ಕೊಂಡೋಗಿ ಬಾಗಿಲು ಗುದ್ದೇ ಬಿಟ್ಟ ಫ್ರೆಂಡ್ಸ್. ಗೋಡೆನೇ ಸ್ವಲ್ಪ ಕಿತ್ತೇ ಹೋಯ್ತು, ಏನು ಮಾಡೋದು, ಬಿದ್ದೋಗಲಿಲ್ಲ, ಕಿತ್ತೋಯ್ತು ಅಷ್ಟೇ. ಹಾಲು ಕಾಯಿಸಿ ಕೊಟ್ಟಿದ್ದೆ. ಹಾಲೂ ಕೂಡ ಹಸ್ಬೆಂಡು ಮಗು ಕುಡಿಸ್ತಾಯಿದ್ರು. ನಾನು ಆಲ್ಮೋಸ್ಟ್ ಕುಡಿಸೋಲ್ಲ ಫ್ರೆಂಡ್ಸ್ ಜಾಸ್ತಿ, ಯಾಕಂದರೆ ನನ್ನ ಹತ್ರ ನಾನು ಕುಡಿಸಿದ್ರೆ ಕುಡಿಯೋದೇ ಇಲ್ಲ ಫ್ರೆಂಡ್ಸ್. ಅದಕ್ಕೇ ಹಸ್ಬೆಂಡ್ ಕೈ ಕೊಟ್ಬಿಡ್ತೀನಿ, ಅವರು ಬದ್ರಿ ಎಲ್ಲ ಕುಡಿಸ್ತಾರೆ. ಅವನು ಸೈಲೆಂಟಾಗಿ ಕುಡಿತಾನೆ. ನನ್ನ ಹತ್ರ ಆದರೆ ಗಾಂಚಲಿ ಮಾಡ್ತಾನೆ. ಅದಕ್ಕೆ ಹಸ್ಬೆಂಡ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಅವರೇ ಕುಡಿಸ್ತಾರೆ. ಹೂವು ಎಲ್ಲ ತೊಗೊಬಂದಿದ್ರು, ಹೂವು ಎಲ್ಲ ಕಟ್ತಾಯಿದ್ರು ನಮ್ಮತ್ತೆ. ನಾನು ಅಷ್ಟು ಹೂವು ಎಲ್ಲ ಕಟ್ಟಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದು ಉತ್ತರ ಒಂದು ದಕ್ಷಿಣ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಹೂವು ಎಲ್ಲ ಕಟ್ಟೋಕ್ಕೆ ಹೋಗಲ್ಲ. ನಮ್ಮತ್ತೆ ಹಿಂಗಲ್ಲ ಕಟ್ಟೋದು, ಹಂಗೆ ಅಂತಾರೆ. ನನಗೆ ಹಿಂಗೆ ಕಟ್ಟಿದ್ರು ಯಾವ ಥರ ಕಟ್ಟಿದ್ರೂ ಒಂದು ಉತ್ತರ ಒಂದು ದಕ್ಷಿಣ ಇರುತ್ತೆ ಫ್ರೆಂಡ್ಸ್, ಏನು ಮಾಡೋದು. ಅದಕ್ಕೆ ನಾನು ಹೂವು ಕಟ್ಟೋಕ್ಕೆ ಹೋಗಲ್ಲ. ಇನ್ನು ಸೂಜಿಯಲ್ಲಿ ಕೋಣಿಸೋದು ಅಂದರೆ ಆರಾಮಾಗಿ ಕೋಣಿಸ್ಕೊಂಡಿದ್ದು ಬಿಡ್ತೀನಿ. ಈ ಥರ ಕಟ್ಟೋದು ಅಂದರೆ ನನಗಾಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಕಟ್ಟೋಕ್ಕೆ ಹೋಗಲ್ಲ. ನೋಡಿ, ನನ್ನ ಮಗ ವಾರ್ಗಂಡಂಗೆ ನೋಡ್ತಾ ಇದ್ದಾನೆ, ಏನು ಹಂಗೆ ಹೇಳ್ತಾ ಇದೆಯಾ, ಬಾಯಿ ಮುಚ್ಕೊಂಡು ಹೂವು ಕಟ್ಟು ಅಂತ. ನೋಡಿ, ಹಿಂಗಿದೆ ನನ್ನ ಪರಿಸ್ಥಿತಿ. ಆದರೂ ನನಗೆ ಕಟ್ಟಕ್ಕೆ ಬರಲ್ಲ ಫ್ರೆಂಡ್ಸ್, ಯಾರೇನೇ ಹೇಳ್ಬೋದು.
ನನ್ನ ಮಗ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡಿಬಿಟ್ಟು ಕುಣ್ಕೊಂಡು ಬರ್ತಾಯಿದ್ದಾನೆ ಫ್ರೆಂಡ್ಸ್ ಆಚೆಗೆ. ಗೇಟ್ ತೆಗಿ ಅಂತಂದ, ಸರಿ ಅಂದ್ಬಿಟ್ಟು ಗೇಟ್ ತೆಗೆದೆ. ಗೇಟ್ ತೆಗೆದ್ರೆ ಎಲ್ಲಿ ಓಡ್ತಾ ಇದ್ದಾನೆ ಫ್ರೆಂಡ್ಸ್, ಎಲ್ಲಿಗೆ ಅಂದರೆ ಇಲ್ಲಿ ಗೇಟ್ ತೆಗೆದ್ರೆ ಆ ಕಡೆ ಅಂಗಡಿ ಗೇಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲಿಗೆ ಹೋಗ್ತಾ ಇದ್ದಾನೆ. ಡೈರೆಕ್ಟು ಎದುರು ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿ ಎದುರು ಮನೆ ಒಬ್ಬರು ಆಂಟಿ ಇದ್ದಾರೆ, ಆ ಆಂಟಿ ಮನೆಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಲಿಲ್ಲ, ಈ ಕಡೆ ಅಂಗಡಿ ಹತ್ರ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್. ನೋಡಿ ಗಾಡಿಗಳು ಬರ್ತಾ ಇರ್ತವೆ, ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್, ಹೋಗ್ತಾ ಇರ್ತಾನೆ. ಮಕ್ಳಿಗೇನು ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲು, ನನಗೆ ಗೊತ್ತಾಗಬೇಕು ಫಸ್ಟ್. ನಾನು ಬಿಡ್ತೀನಲ್ವ ಆಚೆ, ನನಗೆ ಬುದ್ಧಿ ಇಲ್ಲ ಅಲ್ವಾ, ಅದು ನಿಜನೇ. ಅವನು ಒಬ್ಬನೇ ಹೋಗೋದು ನೋಡಿ, ಅಲ್ಲಿ ಕಟಿಂಗ್ ಅಂಗಡಿ ಎದುರುಗಡೆ ಇದೆಯಾ, ಅವನು ಕೂಗ್ತಾ ಇದ್ದ. ಅದಕ್ಕೆ ಅವನ ಸೈಡ್ ನೋಡ್ತಾ ಇದ್ದ ಫ್ರೆಂಡ್ಸ್ ಅವನು. ನಾನು ಓಡೋಗಿ ಎತ್ಕೊಬಂದ್ಬಿಟ್ಟೆ, ಯಾಕಂದರೆ ಕಾರ್ ಬರ್ತಾಯಿತ್ತು, ಅದಕ್ಕೇ ಓಡೋಗಿ ಎತ್ಕೊಬಂದ್ಬಿಟ್ಟೆ. ನಮ್ಮ ರೋಡಲ್ಲಿ ಬಸ್ಸೊಂದು ಓಡಾಡಲ್ಲ ಫ್ರೆಂಡ್ಸ್, ಇನ್ನೆಲ್ಲ ಓಡಾಡುತ್ತೆ. ಅದಕ್ಕೆ ನಾನು ಅವನ್ನ ಆಚೆನೇ ಬಿಡಲ್ಲ, ಕಾಂಪೌಂಡಲ್ಲೇ ಬಿಡ್ತೀನಿ. ನಾನು ಎಲ್ಲನೂ ವಾಯ್ಸೇ ಕೊಡ್ತೀನಿ. ಯಾಕೆ ಅಂದರೆ ನಮ್ಮ ಮನೆ ಪಕ್ಕ ನೋಡಿ ಇದು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ಅಲ್ಲಿ ನಾನು ಮಾತಾಡೋದೇ ಕೇಳಿಸಲ್ಲ ಫ್ರೆಂಡ್ಸ್. ಅದಕ್ಕೇ ನಾನು ಮನೇಲಿ ಬಂದು ಬಾಗಿಲು ಹಾಕ್ಕೊಂಡು ಕಿಟಕಿ ಮುಚ್ಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡಬೇಕು ಫ್ರೆಂಡ್ಸ್. ಇದು ನನ್ನ ತಲೆನೋವು. ಅದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಒಂದೊಂದ್ಸಲಿ ವೀಡಿಯೋ ವಾಯ್ಸ್ ಕೊಡೋಕ್ಕೆ ಆಗೋಲ್ಲ, ಟೈಮಿಂಗ್ಸೇ ಸಿಗೋಲ್ಲ. ಅದಕ್ಕೇ ನಾನು ವೀಡಿಯೋ ತುಂಬ ಅಪ್ಲೋಡ್ ಮಾಡ್ತಾಯಿಲ್ಲ. ಇವಾಗ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡೋಣ ಅಂತ ಶಪಥ ಮಾಡ್ಕೊಂಡಿದ್ದೀನಿ, ಕಂಟಿನ್ಯೂ ಆಗಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ. ನೋಡುವ ಎಷ್ಟು ದಿನವರೆಗೂ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅಪ್ಲೋಡ್ ಮಾಡೋವರೆಗೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇವಾಗ ನೈಟು ಏನು ಮಾಡೋದು ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸಾಂಬಾರಿತ್ತು, ಕಾಳು ಸಾಂಬಾರಲ್ವ, ಅದಕ್ಕೆ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಮಜ್ಜಿಗೆ ಅದರಲ್ಲಿ ರೈಸ್ ತಿಂದಿದ್ರು ಅವರು ಹಸ್ಬೆಂಡು. ಅದಕ್ಕೆ ಇವಾಗ ನನಗೆ ಮತ್ತು ನಮ್ಮ ಅತ್ತೆಗೆ ಅಂದ್ಬಿಟ್ಟು ಚಪಾತಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗನಿಗೆ ರೈಸ್ ಮಾಡಿದ್ದೆ, ಅವನಿಗೆ ಸಾಂಬಾರಲ್ಲೇ ರೈಸು ತಿನ್ನಿಸಿದ್ದಾಯಿತು ಅವ್ನಿಗೆ ಆಲ್ರೆಡಿ. ನನಗೆ ನಮ್ಮ ಅತ್ತೆಗೆ ಅಂದ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೆ. ನೈಟ್ ಹೊತ್ತು ಅಷ್ಟಾಗಿ ಹೆವಿ ಫುಡ್ ಎಲ್ಲ ತಿನ್ನಲ್ಲ ಫ್ರೆಂಡ್ಸ್ ನಾವು, ಅದಕ್ಕೇ ಚಪಾತಿ ಆಲ್ಮೋಸ್ಟ್ ಚಪಾತಿ ಮತ್ತು ಉಪ್ಪಿಟ್ಟು ಈ ಥರ ಮಾಡ್ಕೊಬಿಡ್ತೀವಿ ನಾವು. ಚಪಾತಿ ಕಲಿಸ್ಕೊತಾ ಇದ್ದೀನಿ ಇವಾಗ ಫ್ರೆಂಡ್ಸ್. ಕಲಿಸು ಹೆಂಗೆ ಕಲಿಸ್ಬೇಕು, ಸಿಮೆಂಟ್ ಕಲಿಸ್ದಂಗೆ ಕಲಿಸ್ಬೇಕು, ಹಂಗೆ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಂಗೆ ನನ್ನ ಮಗ ಬಂದ್ಬಿಟ್ಟ. ನಾನು ನೋಡ್ತೀನಿ ರಮ್ಮ ಹೆಂಗೆ ಕಲಿಸ್ತೀಯ ನೀನು ಸಿಮೆಂಟು ಅಂತ ನೋಡೋಣ ಅಂದ್ಬಿಟ್ಟು ನನ್ನ ಮಗ ಬಂದ ಫ್ರೆಂಡ್ಸ್. ನೋಡಿ ಅವ್ನು ಹಿಡ್ಕೊಂಡು ಕಲಿಸ್ತಾ ಇದ್ದೀನಿ, ಆದರೆ ಆಗಲಿಲ್ಲ. ನೋ ವೇ, ಚಾನ್ಸೇ ಇಲ್ಲ. ಮಗುನ ಎತ್ಕೊಂಡು ನಾನು ಇಟ್ಟು ಕಲಿಸೋಕ್ಕಾಗುತ್ತಾ ಫ್ರೆಂಡ್ಸ್, ಹೇಳಿ ನೀವೇ. ಅದಕ್ಕೆ ಅವನ್ನ ಕಿಟಕಿ ಹತ್ರ ಬಿಟ್ಬಿಟ್ಟು ಕಲಿಸ್ತಾ ಇದ್ದೆ. ಸೊ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮೆಂಟಲ್ ಅಂತ ಅಂದ್ಕೋಬೇಡಿ, ನಾನು ಕರೆಕ್ಟಾಗಿದ್ದೀನಿ ಫ್ರೆಂಡ್ಸ್, ಏನಂತೀರಾ? ಆಮೇಲೆ ಯೋಚನೆ ಮಾಡಬೇಡಿ ಇಲ್ಲೊಂದು ಸಮಸ್ಯೆ ಇದೆ ಅಂತ. ನಾನು ಮಾತಾಡೋದು ಈ ಥರ ಫ್ರೆಂಡ್ಸ್. ಇಷ್ಟು ದಿನ ಸೈಲೆಂಟಾಗಿ ಮಾತಾಡ್ತಾ ಇದ್ದೆ, ಬಟ್ ಅದು ನನಗೆ ಅಡ್ಜಸ್ಟ್ ಆಗಿಲ್ಲ ಫ್ರೆಂಡ್ಸ್. ನಾನು ಮಾತಾಡೋದೇ ಈ ಥರ. ಸೊ ಅದಕ್ಕೆ ಈ ಥರನೇ ಬ್ಲಾಗ್ ಮಾಡು ಅಂತ ಹೇಳಿದ್ರು ಹಸ್ಬೆಂಡು. ಅದಕ್ಕೆ ಈ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಯಾವ ಥರ ಇದೆ ನನ್ನ ವೀಡಿಯೋ ಅಂತ ಅಂದ್ಬಿಟ್ಟು, ಓಕೆನಾ? ನೋಡಿ ಇವಾಗ ಫುಲ್ ಕಲಾಕ್ಬಿಟ್ಟು ಯಾವ ಥರ ಇಟ್ಟು ಕಲಿಸಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೈಸಿಗೆ ನನ್ನ ಮುಖ ಯಾವ ಥರ ಕಾಣಿಸ್ತಾ ಇದೆಯೋ ಪಳ ಅಂತ ಆ ಥರ ಕಲಿಸಿದ್ದೀನಿ ನೋಡಿ. ಈ ಥರ ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಮ್ಮತ್ತೆ ಹೂವು ಯಾವ ಥರ ತಂದಿದ್ದಾರೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ. ರೋಸು ಮತ್ತು ಯೆಲ್ಲೋ ಕಲರು, ಆಮೇಲೆ ವೈಟ್ ಕಲರು ತಂದಿದ್ದಾರೆ. ಮತ್ತು ಇದು ಹಾರ ಮಾಡ್ತಾರಲ್ವ, ಆ ಹೂವು ತಂದಿಲ್ಲ ಫ್ರೆಂಡ್ಸ್. ಯಾಕಂದರೆ ದೀಪ ಮಾಡೋದು ಅದರಲ್ವೇ ಅಲ್ವಾ, ಅದರಲ್ಲೇ ತಾನೇ ಮೇನು, ಅದೇ ತಂದಿಲ್ಲ. ನಾನು ಕೇಳಿದೆ, ಮರ್ತೋಗ್ಬಿಟ್ಟೆ ಅಂತ ಹೇಳಿದ್ರು. ಸರಿ, ಹೋಗ್ತಾ ಇರ್ತಾರೆ ಹೊಸೂರಿಗೆ, ತರ್ಸೋಣ ಬಿಡು ಅಂತ ಅಂದ್ಕೊಂಡಿದ್ದೀನಿ. ನೋಡುವ ತರ್ಸೋದ ಏನು ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಮಗ ನೋಡಿ ಅದರಲ್ಲಿ ಕೂತ್ಕೊಬಿಟ್ಟಿದ್ದಾನೆ. ಚಿಕ್ಕಲಾಕೊಂಡ್ರೆ ಹೆಂಗೆ ಫ್ರೆಂಡ್ಸ್ ಅವ್ನು ಎತ್ತೋದು ನೋಡಿ, ಇಂಥ ಕೆಲಸ ಮಾಡ್ತಾನೆ. ನಾನು ಒಂದೇ ಸಲ ಎಲ್ಲ ಅಂದರೆ ಚಪಾತಿ ಹೊಸ್ದು ಇಟ್ಕೊಬಿಡ್ತೀನಿ, ಸುಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹೊಸ್ದು ಇಟ್ಕೊಂಡ್ಬಿಡ್ತೀನಿ. ನಾನು ನೋಡಿ ಏನೋ ಟ್ರೈ ಮಾಡೋಕ್ಕೋದೆ, ಅದೇನೂ ಆಗಿಲ್ಲ ಫ್ರೆಂಡ್ಸ್. ಏನು ಮಾಡ್ತೀರಾ, ಕಿತ್ತೋಯ್ತು ಚಪಾತಿ, ಅದಕ್ಕೆ ಬೇರೆದು ಹಾಕ್ಕೊಂಡಿದ್ದೀನಿ ನೋಡಿ. ಆ ಸೈಡ್ ನೋಡ್ತಾ ಇದ್ದೀರಲ್ಲ, ಕಿತ್ತೋಯ್ತು. ಅದು ಏನೋ ಶೋ ಮಾಡೋಕ್ಕೋದೆ, ಅದು ಹಂಗೆ ಕಿತ್ತೋಯ್ತು ಫ್ರೆಂಡ್ಸ್. ಏನು ಮಾಡೋದು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ ಫ್ರೆಂಡ್ಸ್. ಯಾಕೆ ಲೈಕ್ ಮಾಡಲ್ಲ ನೀವು? ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಚಪಾತಿ ಸುಡ್ತಾ ಇದ್ದೀನಿ. ಸುಟ್ಟುವ ಚಪಾತಿ ಸುಟ್ಟು ಹಾಗೆ ಚಪಾತಿ ತಿಂದು ವಾಕಿಂಗ್ ಹೋಗ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಡಯಟಲ್ಲಿದ್ದೀನಿ ಅಂತ ಅಂದ್ಕೋಬೇಡಿ,
ತಿಂದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಅಷ್ಟೇ ಫ್ರೆಂಡ್ಸ್, ವಾಕಿಂಗ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಒಂದು ವಾಕ್ ಹೋಗಿ ಬಂದು ರೆಸ್ಟ್ ಮಾಡುವ. ಓಕೆ, ಬಾಯ್ ಬಾಯ್.